ಓಂ ಶಾಂತಿ. ಮುರಳಿಯ ದಿನಾಂಕ 8/12/2024. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 13/2/2003. वर्तमान समय अपना रहम दिल और दाता ಸ್ವರೂಪ್ ಪ್ರತ್ಯಕ್ಷ ಕರು. ವರ್ತಮಾನ ಸಮಯದಲ್ಲಿ ತಮ್ಮ ದಯಾಹೃದಯಿ ಸ್ವಭಾವ ಮತ್ತು ದಾತಾ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿರಿ. वर्तमान समय अपना रहम दिल और दाता स्वरूप ಪ್ರತ್ಯಕ್ಷ ಕರು. ವರ್ತಮಾನ ಸಮಯದಲ್ಲಿ ತಮ್ಮ ದಯಾಸ್ವರೂಪ, ಕರುಣಾಸ್ವರೂಪ ಮತ್ತು दाता ಸ್ವರೂಪ ಪ್ರತ್ಯಕ್ಷ ಮಾಡಿರಿ. आज वरदाता बाप अपने ज्ञानदाता, शक्तिदाता, गुणदाता, परमात्मा संदेशवाहक बच्चों को देख रहे. ಈ ದಿನ ವರದಾತ ತಂದೆ ತಮ್ಮ ಜ್ಞಾನದಾತ, ಶಕ್ತಿದಾತ, ಗುಣದಾತ, ಪರಮಾತ್ಮನ ಸಂದೇಶವಾಹಕ ಆಗಿರುವಂತಹ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಹರೇಕ್ ಬಚ್ಚಾ मास्टर दाता बन आत्माओं को बाप के समीप लाने के लिए दिल से प्रयत्न कर रहे. ಪ್ರತಿಯೊಬ್ಬರು ಮಾಸ್ಟರ್ ದಾತಾ ಆಗಿ ಅನೇಕ ಆತ್ಮರನ್ನು ತಂದೆಯ ಸಮೀಪಕ್ಕೆ ತರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. विश्व में अनेक प्रकार की आत्माएं हैं. किन आत्माओं को ज्ञान अमृत चाहिए, अन्य आत्माओं को शक्ति चाहिए, गुण चाहिए, वह सब आप बच्चों के पास सर्व अखंड खजाने. ವಿಶ್ವದಲ್ಲಿ ಅನೇಕ ಪ್ರಕಾರದ ಆತ್ಮರು ಇದ್ದಾರೆ. ಕೆಲವರಿಗೆ ಜ್ಞಾನದ ಅಮೃತ ಬೇಕಾಗಿದೆ, ಕೆಲವರಿಗೆ ಶಕ್ತಿ ಬೇಕಾಗಿದೆ, ಕೆಲವರಿಗೆ ಗುಣ ಬೇಕಾಗಿದೆ. ಆ ಎಲ್ಲವನ್ನೂ ಕೊಡುವಂತಹ ಅಖಂಡ ಖಜಾನೆ ನಿಮ್ಮ ಹತ್ತಿರ ಇದೆ. ಹರೇಕ್ ಆತ್ಮ ಕಿ ಕಾಮನಾ ಪೂರ್ಣ ಕರ್ನೆ ವಾಲೆ ಹೋ. ಪ್ರತಿಯೊಬ್ಬರ ಮನೋಕಾಮನೆಯನ್ನು ಪೂರ್ಣ ಮಾಡುವಂಥವರಾಗಿದ್ದೀರಿ. दिन प्रतिदिन समय समाप्ति का समीप आने के कारण अब आत्माएं कोई नया सहारा ढूंढ रही. दिने दिने ಸಮಾಪ್ತಿಯ ಸಮಯ ಸಮೀಪ ಬಂದಿರುವ ಕಾರಣ ಎಲ್ಲ ಆತ್ಮರು ಆಸರೆಯನ್ನು ಹುಡುಕ್ತಾ ಇದ್ದಾರೆ. तो आप आत्माएं नया सहारा देने के निमित्त बनी हुई. ತಾವು ಆತ್ಮರು ಆ ಹೊಸ ಆಸರೆಯನ್ನು, ಆಶ್ರಯವನ್ನು ಕೊಡುವುದಕ್ಕಾಗಿ ನಿಮಿತ್ತ ಆಗಿದ್ದೀರಿ. बाप दादा बच्चों के उमंग उत्साह को देख खुश है. एक तरफ आवश्यकता है और दूसरे तरफ उमंग उत्साह है. ಮಕ್ಕಳಲ್ಲಿ ಇರುವ ಉಲ್ಲಾಸ, ಉತ್ಸಾಹ ನೋಡಿ ಬಾಬೋರ್ಗೂ ಖುಷಿಯಾಗಿದೆ. ಒಂದು ಕಡೆ ಮಕ್ಕಳಲ್ಲಿ ಉಲ್ಲಾಸ, ಉತ್ಸಾಹವೂ ಇದೆ, ಮತ್ತೊಂದು ಕಡೆ ಜನರಿಗೆ ಇವರಿಂದ ಸೇವೆಯ ಅವಶ್ಯಕತೆಯೂ ಇದೆ. आवश्यकता के समय एक बूंद का भी महत्व होता है. तो इस समय आपकी दी हुई अंजलि का ಸಂದೇಶ का भी महत्व है. ಅವಶ್ಯಕತೆ ಇರುವಾಗ
ಒಂದು ಹನಿ ಕೊಟ್ಟರೂ ಅದಕ್ಕೆ ಬಹಳ ಮಹತ್ವ ಇರ್ತದೆ. ಆದ್ದರಿಂದ ಈ ಸಮಯದಲ್ಲಿ ಆತ್ಮರು ಜ್ಞಾನ, ಶಕ್ತಿ, ಗುಣ, ಸುಖ, ಶಾಂತಿಯನ್ನು ತಮ್ಮಿಂದ ಬಯಸ್ತಾ ಇದ್ದಾರೆ. ಅದರ ಕೆಲವು ಹನಿಗಳನ್ನು ನೀವು ಮಕ್ಕಳು ಅವರಿಗೆ ಕೊಡಬೇಕು. ಜೊತೆಗೆ ಪರಮಾತ್ಮನ ಸಂದೇಶವೂ ಕೂಡ ತಲುಪಿಸಬೇಕು. वर्तमान समय आप सभी बच्चों का रहम दिल और दाता स्वरूप प्रत्यक्ष होने का समय. ವರ್ತಮಾನ ಸಮಯದಲ್ಲಿ ಮಕ್ಕಳ ದಯಾ ಸ್ವರೂಪ ಮತ್ತು ದಾತಾ ಸ್ವರೂಪ ಪ್ರತ್ಯಕ್ಷ ಆಗುವಂತಹ ಸಮಯ ಇದೆ. आप ब्राह्मण आत्माओं के अनादि स्वरूप में भी दातापन के संस्कार भरे हुए हैं. इसलिए कल्प वृक्ष के चित्र में आप वृक्ष के जड़ में दिखाए हुए, क्योंकि जड़ द्वारा ही सारे वृक्ष को सब कुछ पहुँचता है. ತಾವು ಬ್ರಾಹ್ಮಣ ಆತ್ಮರ ಅನಾದಿ ಸ್ವರೂಪವೂ ಕೂಡ ದಾತಾ ಸ್ವರೂಪ ಆಗಿದೆ. ಅನಾದಿ ಆದಿ ಕಾಲದಿಂದ ತಮ್ಮಲ್ಲಿ ದಾತಾತನದ ಸಂಸ್ಕಾರ ತುಂಬಿದೆ. ಆದ್ದರಿಂದ ಕಲ್ಪವೃಕ್ಷದ ಚಿತ್ರದಲ್ಲಿ ಮಕ್ಕಳನ್ನು ವೃಕ್ಷದ ಬುನಾದಿಯಲ್ಲಿ ತೋರಿಸಿದ್ದಾರೆ. ಬುನಾದಿ ಅಥವಾ ಬೇರುಗಳಿಂದಲೇ ಇಡೀ ವೃಕ್ಷಕ್ಕೆ ಜಲ ಅಥವಾ ಆಹಾರ ತಲುಪ್ತದೆ. आपका आदि स्वरूप देवता रूप, उसका अर्थ ही है देवता अर्थात देने वाला. ತಮ್ಮ ಆದಿ ಸ್ವರೂಪ ಅಂದರೆ ದೇವತಾ ಸ್ವರೂಪ. ದೇವತಾ ಅಂದರೆ ಕೊಡುವಂಥವರು. आपका मध्य का स्वरूप पूज्य चित्र है, तो मध्य समय में भी पूज्य रूप में आप वरदान देने वाले, दुआएं देने वाले, आशीर्वाद देने वाले दाता रूप हो. ನಿಮ್ಮ ಮಧ್ಯಕಾಲದ ಸ್ವರೂಪ ಅಂದರೆ ಪೂಜ್ಯ ಸ್ವರೂಪ. ಆ ಮಧ್ಯಕಾಲದಲ್ಲಿಯೂ ಸಹ ನೀವು ಜಡ ಮೂರ್ತಿಗಳ ರೂಪದಲ್ಲಿ ಅನೇಕ ಭಕ್ತರಿಗೆ ವರದಾನ ಕೊಡುವಂಥವರು, ಆಶೀರ್ವಾದ ಕೊಡುವಂಥವರು, दाता ಆಗಿರ್ತೀರಿ. तो आप आत्माओं का विशेष स्वरूप ही दातापन का है. ತಾವು ಮಕ್ಕಳ ವಿಶೇಷ ಸ್ವರೂಪನೇ दाता ಸ್ವರೂಪ ಆಗಿದೆ. तो अभी भी परमात्मा संदेशवाहक बन विश्व में बाप की प्रत्यक्षता का संदेश फैला रहे. ಸಂಗಮ ಯುಗದಲ್ಲೂ ಸಹ ತಾವು ಮಕ್ಕಳು ಪರಮಾತ್ಮನ ಸಂದೇಶವಾಹಕ ಆಗಿ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಸಂದೇಶ ಹರಡಿಸ್ತಾ ಇದ್ದೀರಿ. ಹರೇಕ್ ಬ್ರಾಹ್ಮಣ ಬಚ್ಚಾ चेक करो, अनादि आदि दातापन के संस्कार हरेक के जीवन में सदा इमर्ज रूप में रहते हैं. ನೋಡ್ಕೊಳ್ಳಿ, ಅನಾದಿ ಮತ್ತು ಆದಿಯ ಸಂಸ್ಕಾರ, ದಾತಾತನದ ಸಂಸ್ಕಾರ ಸಂಗಮಯುಗದ ಜೀವನದಲ್ಲಿ ಸದಾ ಇಮರ್ಜ್ ಆಗಿರುತ್ತೋ ಹೇಗೆ. दातापन के संस्कार वाली आत्माओं की निशानी है, वह कभी भी यह संकल्प मात्र भी नहीं करते कि कोई दे तो देवे, कोई करे तो करे. नहीं, निरंतर खुले भंडार है. दाता ಸಂಸ್ಕಾರ ಉಳ್ಳಂತಹ ಆತ್ಮರ ಗುರ್ತಾಗಿದೆ. ಅವರೆಂದೂ ಈ ಥರ ಸಂಕಲ್ಪ ಮಾಡೋದಿಲ್ಲ.
ಬೇರೆಯವರು ಮಾಡಿದರೆ ಮಾಡ್ತೀನಿ, ಬೇರೆಯವರು ಕೊಟ್ಟರೆ ಕೊಡ್ತೀನಿ, ಇಂಥ ಸಂಕಲ್ಪ ಅವರು ಎಂದೂ ಮಾಡೋದಿಲ್ಲ. निरंतर खुले भंडार है। तो बाप दादा चारों ओर के बच्चों के दातापन के संस्कार देख रहे थे. ಅಂತಹ ಮಕ್ಕಳ ಹತ್ತಿರ ಬಾಬಾ ಕೊಟ್ಟಿರುವಂಥ ಖಜಾನೆಗಳು ಭರ್ಪೂರಾಗಿರ್ತವೆ. ಅದನ್ನು ಅವರು ಮುಕ್ತವಾಗಿ ಹಂಚ್ತಾ ಇರ್ತಾರೆ. ಹಾಗಾದರೆ ಈ ದಿನ ಬಾಪ್ ದಾದಾರವರು ಮಕ್ಕಳಲ್ಲಿ ಇರುವ ದಾತಾತನದ ಸಂಸ್ಕಾರವನ್ನು ನೋಡ್ತಾ ಇದ್ದಾರೆ. ನಂಬರ್ವಾರ್ ತೋ ಹೈ, ಕಭಿ ಯಹ ಸಂಕಲ್ಪ ನಹಿ ಕರೋ कि यह हो तो मैं भी यह करूं. दातापन के संस्कार वाले को सर्व तरफ से सहयोग स्वतः प्राप्त होता है. ಇವ್ರು ಮಾಡಿದರೆ ನಾನು ಮಾಡ್ತೀನಿ ಅಂತ ಹೇಳಬಾರದು. ದಾತ ಆಗಿರುವಂತಹ ಮಕ್ಕಳಿಗೆ, ದಾತಾತನದ ಸಂಸ್ಕಾರ ಉಳ್ಳವರಿಗೆ ಎಲ್ಲರಿಂದನೂ ಸಹಯೋಗ ಪ್ರಾಪ್ತಿಯಾಗ್ತದೆ. न सिर्फ आत्माओं द्वारा लेकिन प्रकृति भी समय प्रमाण सहयोगी बन जाती. दाता ಮಕ್ಕಳಿಗೆ ಕೇವಲ ಪ್ರಕೃತಿಯಿಂದ ಮಾತ್ರ ಅಲ್ಲ, ಸರ್ವ ಆತ್ಮರಿಂದನೂ ಸಹಯೋಗ ಸಿಗ್ತದೆ. ಕೇವಲ ಸಹಯೋಗಿ ಆತ್ಮರಿಂದ ಮಾತ್ರ ಅಲ್ಲ, ಪ್ರಕೃತಿಯಿಂದನೂ ಸಹಯೋಗ ಸಿಗ್ತದೆ. यह सूक्ष्म हिसाब है कि जो सदा दाता बनता उस पुण्य का फल समय पर सहयोग, समय पर सफलता उस आत्मा को सहज प्राप्त होती है. इसलिए सदा दातापन के संस्कार इमर्ज रूप में रखो. ಇದು ಸೂಕ್ಷ್ಮವಾದಂತಹ ಲೆಕ್ಕಾಚಾರ ಆಗಿದೆ. ಯಾರು ದಾತ ಆಗಿರ್ತಾರೆ ಅವರಿಗೆ ಆ ಪುಣ್ಯದ ಫಲ ಸಫಲತೆಯ ರೂಪದಲ್ಲಿ, ಅನ್ಯರ ಸಹಯೋಗದ ರೂಪದಲ್ಲಿ ಸಹಜ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಸದಾ ದಾತ ಆಗುವ ಸಂಸ್ಕಾರ ಇಮರ್ಜ್ ಮಾಡಿ ಇಟ್ಕೊಳ್ಳಿ. ಸದಾ ನಿಮ್ಮಲ್ಲಿ ಆ ಸಂಸ್ಕಾರ ಪ್ರತ್ಯಕ್ಷವಾಗಿ ಕಾಣ್ತಾ ಇರಲಿ. पुण्य का खाता 1 का 10 गुना फल देता है. तो सारे दिन में नोट करो. संकल्प द्वारा, वाणी द्वारा, संबंध संपर्क द्वारा पुण्य आत्मा बन पुण्य का खाता कितना जमा किया. ಸಂಗಮ ಯುಗದಲ್ಲಿ ಮಕ್ಕಳು ಮಾಡುವ ಒಂದು ಪುಣ್ಯಕ್ಕೆ 10ರಷ್ಟು ಫಲ ಸಿಗ್ತದೆ. ಆದ್ದರಿಂದ ನೋಡ್ಕೊಳ್ಳಿ, ಸಂಕಲ್ಪದ ಮೂಲಕ, ವಾಣಿಯ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ನೀವು ಎಷ್ಟು ಪುಣ್ಯ ಆತ್ಮ ಆಗಿದ್ದೀರಿ ಮತ್ತು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡಿದ್ದೀರಿ. ಮನಸಾ ಸೇವಾ ಭಿ ಪುಣ್ಯ ಕಾ ಖಾತಾ ಜಮಾ ಕರ್ತಿ. ಮನಸಾ ಸೇವೆಯೂ ಕೂಡ ಪುಣ್ಯದ ಖಾತೆಯನ್ನು ಜಮಾ ಮಾಡ್ತದೆ. वाणी द्वारा किसी कमज़ोर आत्मा को खुशी में लाना, परेशान को शान की स्मृति में लाना, दिल शिकस्त आत्मा को अपनी वाणी द्वारा उमंग उत्साह में लाना, संबंध संपर्क से आत्मा को अपने श्रेष्ठ संग का रंग अनुभव कराना. इस विधि से पुण्य का खाता जमा कर सकते हो. ವಾಣಿಯ ಮೂಲಕ ದುರ್ಬಲ ಆತ್ಮರಿಗೆ ಖುಷಿಯನ್ನು ಕೊಡುವುದು, ಕಷ್ಟದಲ್ಲಿ ಇರುವಂಥವ್ರಿಗೆ ಆ ಕಷ್ಟದ ಪರಿಹಾರ ಹೇಳಿಕೊಡೋದು, ಸುಸ್ತಾಗಿರುವಂತಹ ಆತ್ಮರಿಗೆ, ಮನಸ್ತಾಪ ಮಾಡಿಕೊಂಡಿರುವಂಥ ಆತ್ಮರಿಗೆ ತಮ್ಮ ವಾಣಿಯ ಮೂಲಕ
ಉತ್ಸಾಹ ಉಲ್ಲಾಸವನ್ನು ಕೊಡುವುದು. ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಆತ್ಮರಿಗೆ ಶ್ರೇಷ್ಠ ಸಂಘದ ರಂಗವನ್ನು ಅನುಭವ ಮಾಡಿಸುವುದು. ಈ ವಿಧಿಯಿಂದ ಪುಣ್ಯ ಕಾ ಖಾತಾ ಜಮಾ ಕರ್ ಸಕ್ತೆ ಹೋ. ಈ ರೀತಿಯಲ್ಲಿ ನೀವು ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಪುಣ್ಯದ ಖಾತೆಯನ್ನು ಜಮಾ ಮಾಡ್ಕೋಬಹುದು. इस जन्म में इतना पुण्य जमा करते हो जो आधा कल्प पुण्य का फल खाते हो और आधा कल्प आपके जड़ चित्र पापी आत्माओं को वायुमंडल द्वारा पापों से मुक्त करते. ಈ ಜನ್ಮದಲ್ಲಿ ಎಷ್ಟೊಂದು ಪುಣ್ಯ ಜಮಾ ಮಾಡ್ಕೋಬೇಕು ಅಂದರೆ ಅರ್ಧ ಕಲ್ಪದವರೆಗೆ ಆ ಪುಣ್ಯದ ಫಲವನ್ನು ನೀವು ಊಟ ಮಾಡಬೇಕು ಮತ್ತು ಅರ್ಧ ಕಲ್ಪದವರೆಗೆ ನಿಮ್ಮ ಜಡಚಿತ್ರಗಳ ಮೂಲಕ ಪಾಪಿ ಆತ್ಮರ ಪಾಪವನ್ನು ಅಳಿಸಬೇಕು. ಜಡಚಿತ್ರಗಳ ಮೂಲಕ ಅಲ್ಲಿಯ ವಾತಾವರಣವನ್ನು, ಪ್ರಕಂಪನಗಳನ್ನು, ಪವಿತ್ರ ಪ್ರಕಂಪನಗಳನ್ನು ಹರಡಿಸುವುದರ ಮೂಲಕ ಅನೇಕ ಪಾಪಾತ್ಮರನ್ನು ಪಾಪದಿಂದ ಮುಕ್ತ ಮಾಡ್ತೀರಿ. ಪತಿತ ಪಾವನಿ ಬಂಜಾತೆ. ಅರ್ಧ ಕಲ್ಪ ಪುಣ್ಯದ ಫಲವನ್ನು ಸ್ವೀಕರಿಸ್ತೀರಿ. ಸತ್ಯತ್ರೇತಾಯುಗದ ಸುಖವನ್ನು ಅನುಭವಿಸ್ತೀರಿ. ಅರ್ಧ ಕಲ್ಪ ನಿಮ್ಮ ಜಡಚಿತ್ರದ ಮೂಲಕ ಅಲ್ಲಿಯ ವಾತಾವರಣವನ್ನು ಶುದ್ಧಿ ಮಾಡಿ ದೇವಸ್ಥಾನದ ಪವಿತ್ರ ವಾತಾವರಣಕ್ಕೆ, ಪವಿತ್ರ ಸ್ಥಳಕ್ಕೆ ಬರುವಂಥ ಆತ್ಮರ ಪಾಪವನ್ನು ದೂರ ಮಾಡ್ತೀರಿ. ಭಕ್ತರನ್ನು ಪಾಪದಿಂದ ಮುಕ್ತ ಮಾಡ್ತೀರಿ. ಅಂದರೆ ಮಾಸ್ಟರ್ ಪತಿತ ಪಾವನ ಆಗಿಬಿಡ್ತೀರಿ. तो बाप दादा हर एक बच्चे का जमा हुआ पुण्य का खाता देखते रहते. ಬಾಪ್ ದಾದಾರವರು ಪ್ರತಿಯೊಬ್ಬರ ಪುಣ್ಯದ ಜಮಾ ಖಾತೆಯನ್ನು ನೋಡ್ತಾ ಇದ್ದಾರೆ. बाप दादा वर्तमान समय का बच्चों का सेवा का उमंग उत्साह देख खुश हो रहे. मेजॉरिटी बच्चों में ಸೇವಾ ಕಾ ಉಮಂಗ ಅಚ್ಚಾ ಹೈ. ವರ್ತಮಾನ ಸಮಯದಲ್ಲಿ ಮಕ್ಕಳಲ್ಲಿ ಇರುವ ಸೇವೆಯ ಉತ್ಸಾಹ ಉಲ್ಲಾಸ ನೋಡಿ ಬಾಬೋರ್ಗೂ ಖುಷಿ ಆಗ್ತಾ ಇದೆ. ಮೆಜಾರಿಟಿ ಮಕ್ಕಳಲ್ಲಿ ಸೇವೆಯ ಉತ್ಸಾಹ ಇದೆ. ಸಭಿ ಅಪ್ನೆ ಅಪ್ನೆ ತರಫ್ ಸೆ ಸೇವಾ ಕಾ ಪ್ಲ್ಯಾನ್ ಪ್ರಾಕ್ಟಿಕಲ್ ಮೇ ಲಾ ರಹೆ. ಎಲ್ಲರೂ ತಮ್ಮ ತಮ್ಮ ವತಿಯಿಂದ ಸೇವೆಯ ಯೋಜನೆಗಳನ್ನು ಪ್ರತ್ಯಕ್ಷ ರೂಪದಲ್ಲಿ, ಕಾರ್ಯರೂಪದಲ್ಲಿ ತರ್ತಾ ಇದ್ದಾರೆ. ಇಸ್ಕೆ ಲಿಯೆ ಬಾಪ್ ದಾದಾ ದಿಲ್ ಸೆ ಮುಬಾರಕ್ ದೇತೆ. ಮಕ್ಕಳಲ್ಲಿ ಇರುವ ಸೇವೆಯ ಉತ್ಸಾಹ ಮತ್ತು ಸೇವೆಯ ಯೋಜನೆಗಳನ್ನು ನೋಡಿ ಬಾಬೋರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಚ್ಛಾ ಕರ್ ರಹೆ ಹೇ और अच्छा करते रहे. ಎಲ್ಲ ಮಕ್ಕಳು ಒಳ್ಳೆ ರೀತಿಯ ಸೇವೆನೇ ಮಾಡ್ತಾ ಇದ್ದೀರಿ, ಮುಂದೆಯೂ ಮಾಡ್ತೀರಿ. सबसे अच्छी बात यह है सभी का संकल्प और समय बिजी हो गया. हर एक को यह लक्ष्य है कि चारों ओर की सेवा से अभी उल्हने को पूरा जरूर करना है. ಎಲ್ಲರೂ ಸೇವೆಯ ಸಂಕಲ್ಪದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀರಿ. ಸೇವೆ ಮಾಡೋದರಲ್ಲಿ ಬ್ಯುಸಿ ಆಗಿದ್ದೀರಿ. ಎಲ್ಲರಲ್ಲಿಯೂ ಗುರಿ ಇದೆ. ಈ ವರ್ಷ 4 ಕಡೆಗೂ ಬಾಬನ ಸಂದೇಶ ಕೊಡೋದರ ಮೂಲಕ ಆತ್ಮರಲ್ಲಿ ಏನು ತಕರಾರಿದೆ, ನಮಗೆ ಪರಮಾತ್ಮ ಯಾರು ಅನ್ನೋದು ಗೊತ್ತಿಲ್ಲ, ಪರಮಾತ್ಮನ ಹತ್ತಿರ ಹೋಗುವ ದಾರಿ ಗೊತ್ತಿಲ್ಲ, ನಮಗೆ ಯಾರೂ ತಿಳಿಸಿಲ್ಲ ಎಂಬ ಕಂಪ್ಲೇನ್ ಏನಿದೆ
ಅದನ್ನು ಪೂರ್ಣ ಮಾಡುವಂತಹ ಗುರಿಯನ್ನು ಇಟ್ಕೊಂಡು ತಾವೆಲ್ಲ ಮಕ್ಕಳು ಸೇವೆ ಮಾಡ್ತಾ ಇದ್ದೀರಿ. ಇದನ್ನು ನೋಡಿ ಬಾಬೋರ್ಗೂ ಕೂಡ ಖುಷಿ ಆಗ್ತಾ ಇದೆ. ब्राह्मणों के दृढ़ संकल्प में बहुत शक्ति है. अगर ब्राह्मण दृढ़ संकल्प करे तो क्या नहीं हो सकता. ಬ್ರಾಹ್ಮಣರ ದೃಢ ಸಂಕಲ್ಪದಲ್ಲಿ ಬಹಳ ಶಕ್ತಿ ಇದೆ. ಬ್ರಾಹ್ಮಣರು ದೃಢ ಸಂಕಲ್ಪ ಮಾಡಿಬಿಟ್ಟರೆ ಎಲ್ಲವೂ ಸಾಧ್ಯ ಇದೆ, ಯಾವುದು ಸಾಧ್ಯವಿಲ್ಲ. ಸಬ್ ಹೋ ಜಾಯೇಗಾ, ಸಿರ್ಫ್ ಯೋಗಕ್ಕೋ ಜ್ವಾಲಾ ರೂಪ ಬನಾओ. ಎಲ್ಲವೂ ಆಗಿಬಿಡ್ತದೆ, ಆದರೆ ನಿಮ್ಮ ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗ ಮಾಡಿರಿ. योग ज्वाला रूप बन जाएगा तो ज्वाला के पीछे आत्माएं स्वतः ही आ जाएंगी, क्योंकि ज्वाला मिलने से उनको रास्ता दिखाई देगा. ನಿಮ್ಮ ಯೋಗ ಜ್ವಾಲಾ ಸ್ವರೂಪದ ಯೋಗ ಆಗಿಬಿಟ್ಟರೆ ಆ ಜ್ವಾಲೆ ನೋಡಿ ಅನೇಕ ಆತ್ಮರು ನಿಮ್ಮ ಹತ್ತಿರ ಬರೋರಿದ್ದಾರೆ. ಯಾಕೆ ಅಂದರೆ ಜ್ವಾಲೆ ಅಂದ್ರೇ ಬೆಳಕು. ಆ ಬೆಳಕು ಸಿಗೋದ್ರಿಂದ ಆತ್ಮರಿಗೆ ದಾರಿ ಕಾಣುವುದು. ಅಭಿ ಯೋಗ ತೋ ಲಗಾ ರಹೇ ಹೇ, ಲೇಕಿನ್ ಯೋಗ ज्वाला रूप होना चाहिए. सेवा का उमंग उत्साह अच्छा बढ़ रहा है, लेकिन योग में ज्वाला रूप अभी अंडरलाइन करना है. ಎಲ್ಲರೂ ಯೋಗ ಮಾಡ್ತೀರಿ, ಆದರೆ ಆ ಯೋಗ ಅನ್ನೋದು ಜ್ವಾಲಾ ಸ್ವರೂಪ ಯೋಗ ಆಗಬೇಕು. ಇದಕ್ಕೆ ವಿಶೇಷ ಗಮನ ಕೊಡಬೇಕು. ಸೇವೆಯ ಉತ್ಸಾಹದ ಜೊತೆಗೆ ನಿಮ್ಮ ಯೋಗವೂ ಸಹ ಜ್ವಾಲಾ ಸ್ವರೂಪದ ಯೋಗ ಆಗಬೇಕು. आपकी दृष्टि में ऐसी झलक आ जाए जो दृष्टि से कोई न कोई अनुभूति का अनुभव करे. ನಿಮ್ಮ ದೃಷ್ಟಿಯಲ್ಲಿ ಇಂತಹ ಒಂದು ಹೊಳಪು ಬೆಳಕು ಕಾಣಿಸಬೇಕು. ನಿಮ್ಮ ದೃಷ್ಟಿಯಿಂದ ನಿಮ್ಮ ಹತ್ತಿರ ಬರುವಂಥವ್ರಿಗೆ ಒಂದಿಲ್ಲ ಒಂದು ರೀತಿಯ ಅನುಭವ ಆಗಬೇಕು. बाप दादा को फॉरेन वालों ने यह जो सेवा की थी कॉल ऑफ टाइम वालों की, उसकी विधि अच्छी लगी. छोटे से संगठन को समीप लाया. ऐसे हर जोन हर सेंटर अलग अलग सेवा तो कर रहे हो, लेकिन कोई सर्व वर्गों का संगठन बनाओ. ವಿದೇಶದ ಮಕ್ಕಳು ಕಾಲ್ ಆಫ್ ಟೈಮ್ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ಎಲ್ಲ ದೇಶದ ಮುಖ್ಯ ಗಣ್ಯರನ್ನು ಕರೆಸಿ ಮಧುಬನದಲ್ಲಿ ಒಂದು ಸಣ್ಣ ಸಂಘಟನೆ ಮಾಡಿದರು. ಈ ಥರ ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಂದು ಜೋನಿನವರು ಸೇವಾ ಕೇಂದ್ರದವರು ಬೇರೆ ಬೇರೆ ರೀತಿಯಿಂದ ಸೇವೆ ಅಂತೂ ಮಾಡೇ ಮಾಡ್ತೀರಿ. ನಿಮ್ಮ ನಿಮ್ಮ ಜೋನಲ್ಲಿ ನಿಮ್ಮ ಕೇಂದ್ರದಲ್ಲಿ ಮಾಡ್ತೀರಿ. ಆದರೆ ಎಲ್ಲ ವರ್ಗದ ಮುಖಂಡರನ್ನು ಸೇರಿಸಿ ಮಧುಬನದಲ್ಲಿ ಒಂದು ಸಂಘಟನೆ ಮಾಡಿರಿ. बाप दादा ने कहा था कि बिखरी हुई सेवा बहुत है, लेकिन बिखरी हुई सेवा से कुछ समीप आने वाली योग्य आत्माओं का संगठन चुनो और समय प्रति समय उस संगठन को समीप लाते रहो और उन्हों को सेवा का उमंग बढ़ाओ. ಬಾಬಾ ಹೇಳ್ತಾರೆ, ಅಲ್ಲಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ಸೇವೆ ಅನ್ನೋದು ಚದುರಿ ಹೋಗಿದೆ. ಆ ಎಲ್ಲ ಸೇವಾ ಕಾರ್ಯಕ್ರಮದಲ್ಲಿ ಬಂದಂತಹ ಗಣ್ಯ ವ್ಯಕ್ತಿಗಳನ್ನು ಮಧುಬನಕ್ಕೆ ಕರೆಸಿ ಅವರದೇ ಒಂದು ಕಾರ್ಯಕ್ರಮ ಮಾಡಿರಿ, ಸಂಘಟನೆ ಮಾಡಿರಿ. ಆಗ ಅವರು ಯಜ್ಞಕ್ಕೆ ಸಮೀಪ ಬರ್ತಾರೆ, ಸೇವೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. बाप दादा देखते हैं कि ऐसी आत्माएं हैं
लेकिन अभी वह पावरफुल पालना संघटित रूप में नहीं मिल रही. ಬಾಬೋರ್ ನೋಡ್ತಾ ಇದ್ದಾರೆ, ಅನೇಕ ವಿಶೇಷ ಆತ್ಮರು ಯಜ್ಞದ ಸಂಪರ್ಕದಲ್ಲಿ ಇದ್ದಾರೆ. ಆದರೆ ಅವರಿಗೆ ಮಕ್ಕಳಿಂದ ಪವರ್ಫುಲ್ ಪಾಲನೆ ಸಿಗ್ತಾ ಇಲ್ಲ. ಶಕ್ತಿಶಾಲಿ ಪಾಲನೆ ಸಂಘಟಿತ ರೂಪದಲ್ಲಿ ಸಿಗ್ತಾ ಇಲ್ಲ. अलग अलग यथाशक्ति पालना मिल रही है. संगठन में एक दो को देख कर भी उमंग आता है. ಅಲ್ಲಲ್ಲಿ ಅಲ್ಲಲ್ಲಿ ಬೇರೆ ಬೇರೆಯಾಗಿ ಯಥಾಶಕ್ತಿ ಅವರಿಗೆ ಪಾಲನೆ ಸಿಗ್ತಾ ಇದೆ. ಆದರೆ ಸಂಘಟನೆಯಲ್ಲಿ ಬಂದಾಗ ಎಲ್ಲ ವಿಶೇಷ ಆತ್ಮರು ಪರಸ್ಪರರನ್ನು ನೋಡಿ ಇನ್ನೂ ಉತ್ಸಾಹದಿಂದ ಮುಂದೆ ಬರ್ತಾರೆ. यह ये कर सकता है तो मैं भी कर सकता हूँ, मैं भी करूँगा तो उमंग आता है ना. ಇವರು ಇಂಥ ಸೇವೆ ಮಾಡ್ತಿದ್ದಾರಂದರೆ ನಾನೂ ಮಾಡ್ತೀನಿ, ನಾನು ಮಾಡಲಿಕ್ಕೆ ಸಾಧ್ಯ ಇದೆ ಎಂಬ ಉಲ್ಲಾಸ ಉತ್ಸಾಹ ಅವರಲ್ಲಿ ಬರ್ತದೆ. ಸಂಘಟನೆಯಲ್ಲಿ ಸೇರಿದಾಗ ಈ ಉತ್ಸಾಹ ಬರ್ತದೆ. इसलिए बाप दादा सेवा का प्रत्यक्ष संगठित रूप देखना चाहते. ಸೇವೆಯ ಪ್ರತ್ಯಕ್ಷ ಸಂಘಟಿತ ರೂಪ ನೋಡಲಿಕ್ಕೆ ಬಾಬವರು ಬಯಸ್ತಾ ಇದ್ದಾರೆ. मेहनत अच्छी कर रहे, हर एक अपने वर्ग की, एरिया की, जोन की, सेंटर की कर रहे. बाप दादा खुश होते. ಎಲ್ಲರೂ ಪರಿಶ್ರಮ ಪಟ್ಟು ಸೇವೆ ಮಾಡ್ತಾ ಇದ್ದೀರಿ. ನಿಮ್ಮ ನಿಮ್ಮ ವರ್ಗದ ಸೇವೆ, ನಿಮ್ಮ ನಿಮ್ಮ ಪ್ರದೇಶದ ಸೇವೆ, ನಿಮ್ಮ ನಿಮ್ಮ ಜೋನಿನ ಸೇವೆ, ಸೇವಾ ಕೇಂದ್ರದ ಸೇವೆ ಮಾಡ್ತಾ ಇದ್ದೀರಿ. ಬಾಪ್ ದಾದಾ ಖುಷ್ ಹೋತೆ, ಅಬ್ ಕುಛ್ ಸಾಮನೆ ಲಾವ್. ಅದನ್ನು ನೋಡಿಯೂ ಸಹ ಬಾಬೋರಿಗೆ ಖುಷಿ ಆಗ್ತದೆ. ಆದರೆ ಈಗ ಅಂಥ ಮುಖಂಡರನ್ನು ತಂದೆಯ ಹತ್ತಿರಕ್ಕೆ ಕರ್ಕೊಂಡು ಬನ್ನಿ, ತಂದೆಯ ಸನ್ಮುಖದಲ್ಲಿ ಕರ್ಕೊಂಡು ಬನ್ನಿ. प्रवृत्ति वालों का भी उमंग बाप दादा के पास पहुंचता है और डबल फॉरेनर्स का डबल कार्य में रहते सेवा में स्वयं के पुरुषार्थ में उमंग अच्छा है. ಪ್ರವೃತ್ತಿ ಮಾರ್ಗದ ಮಕ್ಕಳ ಸೇವೆಯ ಉತ್ಸಾಹನೂ ಬಾಬೋರು ನೋಡ್ತಾ ಇದ್ದಾರೆ. ಡಬಲ್ ವಿದೇಶಿ ಮಕ್ಕಳು ಸೇವೆ ಮತ್ತು ಲೌಕಿಕ ಕಾರ್ಯವನ್ನು ಜೊತೆ ಜೊತೆಗೆ ಮಾಡ್ತಾ ಪುರುಷಾರ್ಥದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಯಹ ದೇಖ ಕರ್ ಬಾಪ್ ದಾದಾ ಖುಷ್ ಹೈ. ಎಲ್ಲರ ಪುರುಷಾರ್ಥ ಸೇವೆಯಲ್ಲಿ ಇರುವ ಉತ್ಸಾಹ ಉಲ್ಲಾಸವನ್ನು ನೋಡಿ ಬಾಬೋರ್ಗೂ ಸಹ ಖುಷಿಯಾಗಿದೆ. ब्राह्मण आत्माएं वर्तमान वायुमंडल को देख विदेश में डरते तो नहीं है. कल क्या होगा, कल क्या होगा यह तो नहीं सोचते. कल अच्छा होगा, अच्छा है और अच्छा ही होना है. ವಿದೇಶದಲ್ಲಿ ಇರುವಂತಹ ಬ್ರಾಹ್ಮಣ ಮಕ್ಕಳು ವರ್ತಮಾನ ಪರಿಸ್ಥಿತಿಯನ್ನು ನೋಡಿ ಹೆದರ್ತಾ ಇಲ್ಲ ತಾನೆ. ನಾಳೆ ಏನಾಗ್ಬೋದು, ನಾಡದೇನಾಗ್ಬೋದು ಅಂತ ಯೋಚನೆ ಮಾಡ್ತಿಲ್ಲ ತಾನೆ. ಬಾಬಾ ಹೇಳ್ತಾರೆ, ನೀವು ತಂದೆಯ ಮಕ್ಕಳಾಗಿದ್ದೀರಿ ಅಂದರೆ ನಿಮ್ಮ ಪಾಲಿಗೆ ಇವತ್ತು ಚೆನ್ನಾಗಿದೆ, ಒಳ್ಳೆಯ ದಿನ ಇದೆ, ನಾಳೆ ಇನ್ನೂ ಒಳ್ಳೆಯ ದಿನ ಬರ್ತದೆ, ಒಳ್ಳೆಯದೇ ಆಗ್ತದೆ. जितनी दुनिया में हलचल होगी उतनी आप ब्राह्मणों की स्टेज अचल होगी. ऐसे है ना. ಜಗತ್ತಿನಲ್ಲಿ ಏರುಪೇರು ಎಷ್ಟು ಜಾಸ್ತಿ ಆಗ್ತದೆ ಅಷ್ಟೇ ಬ್ರಾಹ್ಮಣ ಮಕ್ಕಳ ಸ್ಥಿತಿ ಇನ್ನೂ ಸ್ಥಿರವಾಗಬೇಕು. ಕೋಲಾಹಲ ಜಾಸ್ತಿ ಆದಾಗ, ಹೊರಗಿನ ಕೋಲಾಹಲ ಜಾಸ್ತಿ ಆದಾಗ ನಿಮ್ಮ ಮನಸ್ಥಿತಿ ಅಚಲ ಆಗಿರಬೇಕು. ಆ ಥರ ಇದೆ ತಾನೆ. ಡಬಲ್ ವಿದೇಶಿ ಹಲ್ಚಲ್ ಹೇ ಯಾ ಅಚಲ್ ಹೇ.
हलचल में तो नहीं है ना। जो अचल है वह हाथ उठाओ. ತಾವ್ಯಾರೂ ಸಹ ಕೋಲಾಹಲದ ಪರಿಸ್ಥಿತಿಗೆ ವಶ ಆಗಿಲ್ಲ ತಾನೆ. ಯಾರೆಲ್ಲರೂ ಅಚಲ ಆಗಿದ್ದೀರಿ ಕೈ ಎತ್ತಿರಿ ಅಂತಾರೆ ಬಾಬಾ. कल कुछ हो जाए तो भी अचल है ना. क्या होगा? कुछ नहीं होगा. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಆವಾಗಲೂ ಅಚಲವಾಗಿ ಇರ್ತೀರಿ ಅಲ್ವಾ. ಬಾಬಾ ಹೇಳ್ತಾರೆ ನಿಮಗೇನೂ ಆಗೋದಿಲ್ಲ. आप ब्राह्मणों के ऊपर परमात्मा छत्र छाया है. ಯಾಕೆ ಅಂದರೆ ಬ್ರಾಹ್ಮಣರ ಮೇಲೆ ಪರಮಾತ್ಮನ ಛತ್ರ ಛಾಯೆ ಇದೆ. जैसे वाटर प्रूफ कितना भी वाटर हो लेकिन वाटर प्रूफ द्वारा वाटर प्रूफ हो जाते. ಹೇಗೆ ಯಾವುದೇ ಒಂದು ವಸ್ತು ವಾಟರ್ ಪ್ರೂಫ್ ಅಂತ ತಗೊಂಡ್ರೆ ಎಷ್ಟೇ ನೀರಲ್ಲಿ ಹಾಕಿದ್ರೂ ನೀರು ಅದಕ್ಕೆ ತಾಗೋದಿಲ್ಲ, ಒಳಗೆ ಹೋಗೋದಿಲ್ಲ. ऐसे ही कितनी भी हलचल हो लेकिन ब्राह्मण आत्माएं परमात्मा छत्र छाया के अंदर सदा प्रूफ है. ಆ ಥರ ಹೊರಗಿನ ಪರಿಸ್ಥಿತಿ ಏನೇ ಆಗಿದ್ರೂ ಕೂಡ ನೀವು ಪರಮಾತ್ಮನ ಛತ್ರಛಾಯೆಯ ಒಳಗಿರುವ ಕಾರಣ ನೀವು ಸದಾ ಸುರಕ್ಷಿತವಾಗಿ ಇರ್ತೀರಿ. ಬೇಫಿಕರ್ ಬಾದಶಾಹ ಹೋನಾ या थोड़ा थोड़ा फिक्र है क्या होगा? नहीं. बेफिक्र स्वराज्य अधिकारी बन, बेफिक्र बादशाह बन, अचल अडोल सीट पर सेट रहो. ಎಲ್ಲರೂ ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಲ್ವಾ ಅಥವಾ ಸ್ವಲ್ಪ ಸ್ವಲ್ಪ ಚಿಂತೆ ಇದೆ? ಬಾಬಾ ಹೇಳ್ತಾರೆ ಚಿಂತೆ ಬಿಟ್ಟು ಸ್ವರಾಜ್ಯ ಅಧಿಕಾರಿಯಾಗಿ ಅಚಲ ಮತ್ತು ಅಡೋಲತೆಯ ಆಸನದಲ್ಲಿ ಸೆಟ್ ಆಗ್ರಿ. ಸೀಟ್ ಸೆ ನೀಚೆ ನಹಿ ಉತ್ತರೋ. ಅಚಲ ಸಿಂಹಾಸನ ಅಡೋಲ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ. ಆ ಆಸನ ಬಿಟ್ಟು ಕೆಳಗೆ ಬರಬೇಡಿ. ಅಪ್ಸೆಟ್ ಹೋನಾ ಅರ್ಥಾತ್ ಸೀಟ್ ಪರ್ ಸೆಟ್ ನಹಿ ಹೈ ತೋ ಅಪ್ಸೆಟ್ ಹೈ. ಅಪ್ಸೆಟ್ ಆಗೋದು ಅಂದರೆ ಏನು? ಸೀಟ್ ಬಿಟ್ಟು ಕೆಳಗೆ ಬರೋದು. सीट पर सेट जो है वह स्वप्न में भी अपसेट नहीं हो सकता. ಯಾರು ಆ ಆಸನದಲ್ಲಿ ಸೆಟ್ ಆಗಿರ್ತಾರೆ ಅವರೆಂದೂ ಅಪ್ಸೆಟ್ ಆಗೋದಿಲ್ಲ. ಮಾತಾಯಿ ಕ್ಯಾ ಸಮಜ್ತಿ ಹೋ? सीट पर सेट होना बैठना आता है, हलचल तो नहीं होती है ना. बाप दादा कंबाइंड है. जब सर्वशक्तिवान आपके कंबाइंड है तो आपको क्या डर है? ಮಾತೆಯರು ಆಸನದಲ್ಲಿ ಸೆಟ್ ಆಗಿದ್ದೀರಿ ತಾನೆ. ನಿಮ್ಮಲ್ಲಿ ಯಾವುದೇ ರೀತಿಯ ಹಲ್ಚಲ್ ಅಥವಾ ಕೋಲಾಹಲ ಇಲ್ಲ ತಾನೆ. ಬಾಬಾನೇ ನಿಮ್ಮ ಜೊತೆಗಾರ ಆಗಿರುವಾಗ ನಿಮಗೆ ಯಾವ ಭಯ ಇದೆ? अकेले समझेंगे तो हलचल में आएंगे, कंबाइंड रहेंगे तो कितनी भी हलचल हो लेकिन आप अचल रहेंगे. ನಿಮಗೆ ನೀವು ಒಂಟಿ ಅಂತ ತಿಳ್ಕೊಂಡ್ರೆ ಭಯ ಆಗ್ತದೆ, ಸ್ಥಿತಿ ಮೇಲೆ ಕೆಳಗೆ ಆಗ್ತದೆ. ಸದಾ ತಂದೆಯ ಜೊತೆಗೆ ಸಂಯುಕ್ತ ರೂಪಧಾರಿ ಅಂತ ತಿಳ್ಕೊಂಡಾಗ ನೀವು ಸದಾ ಅಚಲ ಆಗಿ ಇರ್ತೀರಿ. ठीक है माताए, ठीक है ना? कंबाइंड है ना? अकेले तो नहीं हो. बाप की जिम्मेवारी है. अगर आप सीट पर सेट हो तो बाप की जिम्मेवारी है. अपसेट हो तो आपकी जिम्मेवारी. ನೀವು ಆಸನದಲ್ಲಿ ಕುಳಿತಿದ್ರೆ ನಿಮ್ಮ ಜವಾಬ್ದಾರಿ ಬಾಬೋರ್ ಮೇಲೆ ಇರ್ತದೆ. ನೀವು ಆಸನ ಬಿಟ್ಟು ಕೆಳಗೆ ಬಂದರೆ ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. आत्माओं को संदेश द्वारा अंजलि देते रहेंगे तो दाता स्वरूप में स्थित रहेंगे.
दातापन के पुण्य का फल शक्ति मिलती रहेगी। चलते फिरते अपने को आत्मा करावनहार और यह कर्म इंद्रिया करनहार कर्मचारी है। यह आत्मा की स्मृति का अनुभव सदा इमर्ज रूप में हो। ऐसे नहीं कि मैं तो हूँ ही आत्मा, नहीं, स्मृति में इमर्ज मर्ज रूप में रहता है, लेकिन इमर्ज रूप में रहने से वह नशा, खुशी और कंट्रोलिंग पावर रहती है। मजा भी आता है। ಬಾಬಾ ಹೇಳ್ತಾರೆ, ಅನೇಕ ಆತ್ಮರಿಗೆ ಸಂದೇಶ ನೀಡುವಂತಹ ದಾತಾ ಸ್ವರೂಪ ಆಗ್ರಿ. ದಾತಾತನದ ಸಂಸ್ಕಾರದಿಂದ ನಿಮಗೆ ಪುಣ್ಯದ ಫಲ ಸಿಗ್ತದೆ, ಶಕ್ತಿ ದೊರೀತದೆ. ಓಡಾಡ್ತಾ ನಡೆದಾಡ್ತಾ ಆತ್ಮ ಆಗಿ ಕರ್ಮ ಇಂದ್ರಿಯಗಳ ಮೂಲಕ ಕಾರ್ಯವನ್ನು ಮಾಡಿಸ್ತಾ ಹೋಗ್ರಿ. ನಾನು ಆತ್ಮ ಮಾಡಿಸುವವನು, ಕರ್ಮ ಇಂದ್ರಿಯಗಳು ನನ್ನ ಕಾರ್ಯಕರ್ತರು ಎಂಬ ಸ್ಮೃತಿ ಸದಾ ಇಮರ್ಜ್ ಆಗಿರಲಿ. ಆಗ ಮಾತ್ರ ನಶೆ, ಖುಷಿ ಮತ್ತು ನಿಯಂತ್ರಣ ಶಕ್ತಿ ನಿಮ್ಮಲ್ಲಿ ಬರ್ತದೆ. साक्षी हो करके कर्म करो, बार बार चेक करो कि करावनहार होकर कर्म करा रही. ಸಾಕ್ಷಿಯಾಗಿ ಕರ್ಮ ಮಾಡ್ತಾ ಹೋಗ್ರಿ. ಮಾಡಿಸುವಂಥ ಆತ್ಮ ನಾನು. जैसे राजा अपने कर्मचारियों को ऑर्डर में रखते, ऑर्डर से कराते, ऐसे आत्मा करावनहार स्वरूप की स्मृति रहे तो सर्व कर्म इंद्रिया ऑर्डर में रहेगी. ಹೇಗೆ ರಾಜ ತನ್ನ ಪ್ರಜೆಗಳಿಂದ ಮಂತ್ರಿಗಳಿಂದ ಕೆಲಸ ಮಾಡಿಸ್ತಾನೆ, ಅವರಿಗೆ ಆಜ್ಞೆ ಮಾಡ್ತಾನೆ, ಹಾಗೆ ಆತ್ಮ ನಾನು ರಾಜ ಆಗಿ ಎಲ್ಲ ಕರ್ಮ ಇಂದ್ರಿಯಗಳಿಗೆ ಆದೇಶ ಕೊಡಬೇಕು. माया के ऑर्डर में नहीं रहेंगी, आपके ऑर्डर में रहेंगी. ನಿಮ್ಮ ಕರ್ಮ ಇಂದ್ರಿಯಗಳು ಮಾಯೆಯ ನಿಯಂತ್ರಣದಲ್ಲಿ ಇರಬಾರದು, ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು. नहीं तो माया देखती है कि करावनहार आत्मा अलबेली हो गई तो माया ऑर्डर करने लगती. ಮಾಯೆನೂ ನೋಡ್ತಿರ್ತದೆ, ಆತ್ಮ ರಾಜ ಸ್ವಲ್ಪ ಹುಡುಗಾಟಿಕೆ ಮಾಡ್ತಾ ಇದ್ದರೆ ಮಾಯೆ ಆತ್ಮರಾಜನನ್ನು ತನ್ನ ವಶದಲ್ಲಿ ಮಾಡ್ಕೊಂಡು ಬಿಡ್ತದೆ. ತಾನು ಆರ್ಡರ್ ಕೊಡಲಿಕ್ಕೆ ಶುರು ಮಾಡ್ತದೆ. ಕಭಿ ಸಂಕಲ್ಪ ಶಕ್ತಿ, ಕಭಿ ಮುಖ ಕಿ ಶಕ್ತಿ माया के ऑर्डर में चल पड़ती. इसलिए सदा हर कर्म इंद्रिय को अपने ऑर्डर में चलाओ. ಒಮ್ಮೊಮ್ಮೆ ಮಾಯೆ ನಿಮ್ಮ ಸಂಕಲ್ಪ ಶಕ್ತಿಗೆ ಆದೇಶ ಕೊಡ್ತದೆ, ಮುಖದ ಶಕ್ತಿಗೆ ಆದೇಶ ಕೊಡ್ತದೆ, ತನ್ನ ಮತದಂತೆ ನಡೆಸ್ತದೆ. ಆದ್ದರಿಂದ ನೀವು ಮಾಯೆಗೆ ಅವಕಾಶ ಕೊಡಬೇಡಿ. ಕರಾವನ್ಹಾರ್ ಆತ್ಮ ಆಗಿ ನೀವೇ ನಿಮ್ಮ ಕರ್ಮ ಇಂದ್ರಿಯಗಳಿಗೆ ಆದೇಶ ಕೊಡ್ತಾ ಕರ್ಮ ಇಂದ್ರಿಯಗಳ ಮೂಲಕ ಕಾರ್ಯಗಳನ್ನು ಮಾಡಿಸ್ತಾ ಹೋಗ್ರಿ. जो चाहते हैं वही होगा. ऐसे नहीं कहेंगे कि चाहते तो नहीं थे लेकिन हो गया. अभी से राज्य अधिकारी बनने के संस्कार भरेंगे, तभी वहाँ भी राज्य चलाएंगे. ನನಗಿಷ್ಟ ಇರಲಿಲ್ಲ, ಮಾಡಿಬಿಟ್ಟೆ, ಮನಸ್ಸಿರಲಿಲ್ಲ, ಆಗ್ಬಿಡ್ತು. ಇಂಥ ಶಬ್ದಗಳು ನಿಮ್ಮ ಮುಖದಿಂದ ಬರಬಾರದು. ಈಗಿಂದಲೇ ರಾಜ್ಯ ಅಧಿಕಾರಿ ಆಗುವ ಸಂಸ್ಕಾರ ನಿಮ್ಮಲ್ಲಿ ನೀವು ತುಂಬಿಕೊಳ್ಬೇಕು. ಆಗ ಮಾತ್ರ ಅಲ್ಲಿಯೂ ಸಹ ನೀವು ರಾಜ್ಯ ಅಧಿಕಾರಿಯಾಗಿ ರಾಜ್ಯ ನಡೆಸ್ತೀರಿ. स्वराज्य अधिकारी की सीट से कभी भी नीचे नहीं आओ. ಸ್ವರಾಜ್ಯ ಅಧಿಕಾರಿಯ ಆಸನದಿಂದ ಯಾವತ್ತೂ ಕೆಳಗೆ ಬರಬೇಡಿ.
अगर कर्म इंद्रियां ऑर्डर पर रहेंगी तो हर शक्ति भी आपके ऑर्डर में रहेगी. ಕರ್ಮ ಇಂದ್ರಿಯಗಳು ನಿಮ್ಮ ನಿಯಂತ್ರಣದಲ್ಲಿ ಇದ್ದರೆ ಎಲ್ಲ ಶಕ್ತಿಗಳು ಸಹ ನಿಮ್ಮ ನಿಯಂತ್ರಣದಲ್ಲಿ ಇರ್ತವೆ, ಹತೋಟಿಯಲ್ಲಿ ಇರ್ತವೆ. जिस शक्ति की जिस समय आवश्यकता है उस समय जी हाजिर हो जाए. ऐसे नहीं काम पूरा हो जाए और आप ऑर्डर करो सहन शक्ति आओ, काम पूरा हो जाए फिर आवे. हर शक्ति आपके ऑर्डर पर जी हाजिर होगी क्योंकि यह हर शक्ति परमात्मा देन है. ಬಾಬಾ ಹೇಳ್ತಾರೆ, ಕರ್ಮ ಇಂದ್ರಿಯಗಳು ನಿಮ್ಮ ಹತೋಟಿಯಲ್ಲಿ ಇದ್ದರೆ ಸರ್ವಶಕ್ತಿಗಳು ಸಹ ನಿಮ್ಮ ಹತೋಟಿಯಲ್ಲಿ ಇರ್ತವೆ. ಆಗ ಸಮಯಕ್ಕೆ ಸರಿಯಾಗಿ ನಿಮಗೆ ಯಾವ ಶಕ್ತಿಯ ಅವಶ್ಯಕತೆ ಇರ್ತದೆ ಆ ಶಕ್ತಿ ನಿಮ್ಮಲ್ಲಿ ಬಂದ್ಬಿಡ್ತದೆ. ಶಕ್ತಿಯ ಆವಾಹನೆ ಮಾಡಿದ ನಂತರ ಅದು ಬರೋದಿಲ್ಲ, ಕೆಲಸ ಮುಗಿದ ನಂತರ ಬರೋದಿಲ್ಲ. ಸಮಯಕ್ಕೆ ಸರಿಯಾಗಿ ಆ ಶಕ್ತಿ ನಿಮ್ಮಲ್ಲಿ ಹಾಜರಾಗ್ತದೆ. ಯಾಕೆ ಅಂದರೆ ಎಲ್ಲ ಶಕ್ತಿಗಳು ಬಾಬಾ ಕೊಟ್ಟಿರುವಂತಹ ಕೊಡುಗೆ ಆಗಿದೆ. ಪರಮಾತ್ಮ ದೇನ್ ಆಪ್ಕಿ ಚೀಜ್ ಹೋ ಗೈ. ಪರಮಾತ್ಮನೇ ನಿಮಗೆ ಸರ್ವಶಕ್ತಿಗಳನ್ನು ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದಾರೆ, ಕೊಡುಗೆಯ ರೂಪದಲ್ಲಿ ಕೊಟ್ಟಿದ್ದಾರೆ. तो अपनी चीज़ को जैसे भी यूज़ करो, जब भी यूज़ करो, ऐसे यह सर्व शक्तियाँ आपके ऑर्डर पर रहेंगी. ನಿಮಗೆ ಕೊಟ್ಟಂಥ ವಸ್ತುಗಳನ್ನು ಯಾವ ಸಮಯಕ್ಕೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ರಿ. ಆಗ ಈ ಸರ್ವಶಕ್ತಿಗಳು ನಿಮ್ಮ ಆದೇಶದಂತೆ ಕೆಲಸ ಮಾಡ್ತವೆ. ಸರ್ವ ಕರ್ಮ ಇಂದ್ರಿಯ आपके ऑर्डर पर रहेंगी. इसको कहा जाता है ಸ್ವರಾಜ್ಯ ಅಧಿಕಾರಿ. ಕರ್ಮ ಇಂದ್ರಿಯಗಳು ನಿಮ್ಮ ವಶದಲ್ಲಿ ಇರ್ತವೆ, ಸರ್ವಶಕ್ತಿಗಳು ನಿಮ್ಮ ನಿಯಂತ್ರಣದಲ್ಲಿ ಇರ್ತವೆ. ಆಗ ನೀವು ಸ್ವರಾಜ್ಯ ಅಧಿಕಾರಿ ಅಂತ ಅನ್ನಿಸ್ಕೊಳ್ತೀರಿ. ಮಾಸ್ಟರ್ ಕಹನಾ ಮುಖ ಸೆ ನಿಕಲ್ನಾ ಚಾಹಿಯೆ. ಮಾಸ್ಟರ್ ಸರ್ವಶಕ್ತಿವಾನ್. ಸದಾ ನಿಮ್ಮ ಮುಖದಿಂದ ಈ ಶಬ್ದ ಬರ್ತಿರಬೇಕು, ನಾನು ಸ್ವರಾಜ್ಯ ಅಧಿಕಾರಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ऐसे है पांडव, मास्टर सर्वशक्तिवान भी है, स्वराज्य अधिकारी भी है. ऐसे नहीं कहना कि यह बात मुख से निकल गई. किसने ऑर्डर दिया जो निकल गया. देखना नहीं चाहते थे, देख लिया. करना नहीं चाहते थे, कर लिया. यह किसके ऑर्डर पर होता है. ಒಮ್ಮೊಮ್ಮೆ ಹೇಳ್ತೀರಿ, ನನಗೆ ಮಾತಾಡ್ಲಿಕ್ಕೆ ಇಷ್ಟ ಇರಲಿಲ್ಲ, ಇಂಥ ಮಾತು ನನ್ನ ಬಾಯಿಯಿಂದ ಬಂದುಬಿಡ್ತು. ನೋಡ್ಲಿಕ್ಕೆ ಇಷ್ಟ ಇರಲಿಲ್ಲ, ನೋಡಿಬಿಟ್ಟೆ. ಮಾಡಲಿಕ್ಕೆ ಇಷ್ಟ ಇರಲಿಲ್ಲ, ಮಾಡಿಬಿಟ್ಟೆ. ಹಾಗಾದರೆ ऑर्डर यार कोट्रो. इसको अधिकारी कहेंगे या अधीन कहेंगे. तो अधिकारी बनो, अधीन नहीं. ಆದ್ದರಿಂದ ಅಧಿಕಾರಿ ಆಗ್ರಿ, ಅಧೀನ ಆಗಬೇಡಿ. बाप दादा कहते जैसे मधुबन में सब बहुत बहुत खुश हो, सदा खुश आबाद रहो, रूहे गुलाब है. ಬಾಬಾ ಹೇಳ್ತಾರೆ, ಮಧುಬನಕ್ಕೆ ಬಂದಾಗ ಇಲ್ಲಿ ಎಲ್ಲರೂ ಖುಷಿ ಖುಷಿಯಿಂದ ಇರ್ತೀರಿ, ಆತ್ಮಿಕ ಗುಲಾಬಿಯಾಗಿರ್ತೀರಿ. देखो चारों ओर सभी रूहे गुलाब खिले हुए गुलाब है, मुरझाए हुए नहीं, खिले हुए गुलाब. ನಾಲ್ಕು ಕಡೆಗೂ ನೋಡ್ರಿ, ಎಲ್ಲ ಆತ್ಮಿಕ ಗುಲಾಬಿಗಳು ಹರಡಿದ್ದಾವೆ, ಅರಳಿದ್ದಾವೆ. ಯಾರು ಬಾಡಿಲ್ಲ, ಎಲ್ಲ ಮಕ್ಕಳು ಅರಳಿದ ಗುಲಾಬಿಗಳು ಆಗಿದ್ದಾರೆ. ಸದಾ ಐಸೆ ಖುಷ್ ನಶೀಬ್ ಖುಷ್ ನುಮಹಾ ಚೆಹರೆ ಮೇ ರಹನ. ಈ ಥರ ಸದಾ ಅದೃಷ್ಟವಂತರಾಗಿ ಸದಾ ಖುಷಿಯಲ್ಲಿ ಇರಬೇಕು.
कोई आपके चेहरे को देखे तो आपसे पूछे क्या मिला है आपको, बड़े खुश हो। हर एक का चेहरा बाप का ಪರಿಚಯ ಇದೆ. ನಿಮ್ಮ ಖುಷಿಯ ಮುಖ ನೋಡಿ ಎಲ್ಲರೂ ಕೇಳಬೇಕು, ನಿಮಗೇನು ಸಿಕ್ಕಿದೆ, ಇಷ್ಟೊಂದು ಖುಷಿಯಲ್ಲಿ ಇದ್ದೀರಿ. ನಿಮ್ಮ ಪ್ರತಿಯೊಬ್ಬರ ಚೆಹರೆ ತಂದೆಯ ಪರಿಚಯ ಕೊಡಬೇಕು. जैसे चित्र परिचय देते हैं ऐसे आपका चेहरा बाप का परिचय दे कि बाप मिला है. ಹೇಗೆ ಚಿತ್ರ ತಂದೆಯ ಪರಿಚಯ ಕೊಡುತ್ತದೆ, ಹಾಗೆ ನಿಮ್ಮ ಚೆಹರೆನೇ ತಂದೆಯ ಪರಿಚಯ ಕೊಡುವಂತಹ ಚಿತ್ರ ಆಗಬೇಕು. ಎಲ್ಲರಿಗೂ ಗೊತ್ತಾಗಬೇಕು ಇವರಿಗೆ ಪರಮಾತ್ಮ ಸಿಕ್ಕಿದ್ದಾರೆ ಅಂತ. अच्छा, सब ठीक है. विदेश वाले भी पहुंच गए. मोहिनी बहन न्यूयॉर्क वाली चलो हलचल सुनने से बच गई. अच्छा किया, सभी इकट्ठे पहुंच गए. बहुत अच्छा किया. डबल फॉरेनर्स, डबल नशा है ना. कहो इतना नशा है जो दिल कहता है अगर है तो हम डबल विदेशी है. ಆ ಸಮಯದಲ್ಲಿ ವಿದೇಶದಲ್ಲಿ ಸ್ವಲ್ಪ ಕೋಲಾಹಲದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೆ ಬಾಬೋರು ನ್ಯೂಯಾರ್ಕ್ದಿಂದ ಆಗಮಿಸಿದ ಮೋಹಿನಿ ಬೆಹನ್ ಅವರಿಗೆ ಕೇಳ್ತಾ ಇದ್ದಾರೆ, ನೀವು ಇಲ್ಲಿಗೆ ಬಂದು ತಲುಪಿದ್ದು ಬಹಳ ಒಳ್ಳೆಯದಾಯಿತು. ಅಲ್ಲಿಯ ಕೋಲಾಹಲದ ಸಮಾಚಾರ ಕೇಳೋದ್ರಿಂದ ಮುಕ್ತ ಆಗಿದ್ದೀರಿ. ಡಬಲ್ ವಿದೇಶಿ ಮಕ್ಕಳಿಗೆ ಡಬಲ್ ನಶೆ ಇದೆ. ಎಷ್ಟು ನಶೆ ಇದೆ ಅಂದರೆ ಬಾಬೋರ್ ಮಕ್ಕಳು ಅಂದರೆ ನಾವೇ ಮಕ್ಕಳು. ಡಬಲ್ ನಶ, ಬಾಬಾನೂ ವಿದೇಶಿ, ನಾವು ವಿದೇಶಿ. ಈ ಥರ ಡಬಲ್ ನಶೆ ಇರಬೇಕು. ಬಾಬಾನೂ ದೂರ ದೇಶದಿಂದ ಬರ್ತಾರೆ, ನಾವು ದೂರ ದೇಶದಿಂದ ಬರ್ತೀವಿ. ऐसा डबल नशा है ना. बाप दादा को भी अच्छा लगता है. अगर किसी भी ग्रुप में डबल विदेशी नहीं होते तो अच्छा नहीं लगता है. ಡಬಲ್ ವಿದೇಶಿ ಮಕ್ಕಳನ್ನು ನೋಡಿ ಬಾಬೋರ್ಗೂ ಖುಷಿ ಆಗ್ತದೆ. ಯಾವುದಾದ್ರೂ ಗ್ರೂಪಿನಲ್ಲಿ ಡಬಲ್ ವಿದೇಶಿ ಮಕ್ಕಳು ಇರಲಿಲ್ಲ ಅಂದರೆ ಅದು ಸರಿ ಕಾಣಿಸೋದಿಲ್ಲ. विश्व का पिता है तो विश्व की सब आत्माएं चाहिए, सब चाहिए. ವಿಶ್ವದ ತಂದೆ ಅಂದರೆ ಆ ಸಭೆಯಲ್ಲಿ ವಿಶ್ವದ ಎಲ್ಲ ಆತ್ಮರು ಇರಬೇಕು. ಮಾತಾಯೇ ನಹಿ ಹೇ ತೋ ಭಿ ರೌನಕ್ ನಹಿ, ಪಾಂಡವ್ ನಹಿ ಹೋ ತೋ ಭಿ ರೌನಕ್ ಕಮ್ ಹೋ ಜಾತಿ. ಸಭೆಯಲ್ಲಿ ಮಾತೆಯರು ಇರಬೇಕು, ಪಾಂಡವರು ಇರಬೇಕು. ಮಾತೆಯರು ಇಲ್ಲ ಅಂದರೆ ಆಗಲೂ ಶೋಭೆ ಕಾಣಿಸೋದಿಲ್ಲ, ಪಾಂಡವರು ಇಲ್ಲ ಅಂದರೆ ಆವಾಗೂ ಶೋಭೆ ಕಾಣಿಸೋದಿಲ್ಲ. देखो जिस सेंटर पर कोई पांडव नहीं हो, सिर्फ माताएं हो तो क्या अच्छा लगेगा. और सिर्फ पांडव हो, शक्तियाँ नहीं हो तो भी सेवा केंद्र का श्रृंगार नहीं लगता है. दोनों चाहिए. ನೋಡಿ, ಯಾವುದಾದ್ರೂ ಸೇವಾ ಕೇಂದ್ರದಲ್ಲಿ ಮಾತೆಯರಿದ್ದಾರೆ, ಪಾಂಡವರು ಇಲ್ಲ, ಅಥವಾ ಪಾಂಡವರು ಇದ್ದಾರೆ, ಮಾತೆಯರಿಲ್ಲ ಅಂದರೆ ಅದು ಶೋಭೆ ಕಾಣಿಸೋದಿಲ್ಲ. ದೋನೋ ಚಾಹಿಯೆ, ಎಲ್ಲರೂ ಇರಬೇಕು. ಒಂದು ಸೇವಾ ಕೇಂದ್ರ, ಒಂದು ಕ್ಲಾಸ್ ಅಂದರೆ ಅಲ್ಲಿ ಎಲ್ಲರೂ ಇರಬೇಕು. ಬಚ್ಚೆ ಭೀ ಚಾಹಿಯೆ. बच्चे कहते हैं हमारा नाम क्यों नहीं लिया. बच्चों की भी रौनक है. ಮಕ್ಕಳು ಬೇಕು. ಮಕ್ಕಳು ಯೋಚನೆ ಮಾಡ್ತಿದ್ದಾರೆ, ಬಾಬಾ ನಮ್ಮ ಹೆಸರನ್ನು ಯಾಕೆ ಹೇಳಲಿಲ್ಲ ಅಂತ. ಆದ್ದರಿಂದ ಬಾಬಾ ಹೇಳ್ತಾರೆ, ಕ್ಲಾಸಲ್ಲಿ ಮಕ್ಕಳು ಸಹ ಇರಬೇಕು. अच्छा, अभी 1 सेकंड में निराकारी आत्मा बन निराकार बाप की याद में लवलीन हो जाओ. ಈಗ ಕ್ಷಣದಲ್ಲಿ
ನಿರಾಕಾರಿ ಆತ್ಮ ಆಗಿ ನಿರಾಕಾರಿ ತಂದೆಯ ನೆನಪಿನಲ್ಲಿ ಲವಲೀನಾಗ್ರಿ, ಮುಳುಗಿ ಹೋಗ್ರಿ. चारों ओर के सर्व स्वराज्य अधिकारी सदा साक्षीपन की सीट पर सेट रहने वाली अचल अडोल आत्माएं सदा दातापन की स्मृति से सर्व को ज्ञान शक्ति गुण देने वाले रहमदिल आत्माओं को सदा अपने चेहरे से बाप का चित्र दिखाने वाले श्रेष्ठ आत्माओं को सदा खुश नसीब खुशनुमा रहने वाले रूहे गुलाब रूहानी गुलाब बच्चों को बाप दादा का याद प्यार और नमस्ते. ನಾಲ್ಕು ಕಡೆಯ ಸ್ವರಾಜ್ಯಾಧಿಕಾರಿ ಮಕ್ಕಳಿಗೆ ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ಸೆಟ್ಟಾಗಿರುವಂತಹ ಅಚಲ ಅಡೋಲ ಆತ್ಮರಿಗೆ ಸದಾ ದಾತಾತನದ ಸ್ಮೃತಿಯಿಂದ ಜ್ಞಾನ ಶಕ್ತಿ ಗುಣಗಳನ್ನು ದಯಾಹೃದಯಿಯಾಗಿ ಆತ್ಮರಿಗೆ ಹಂಚುವಂತಹ ಕೊಡುವಂತಹ ಆತ್ಮರಿಗೆ ತಮ್ಮ ಚೆಹರೆಯ ಮೂಲಕ ತಂದೆಯ ಚಿತ್ರವನ್ನು ತೋರಿಸುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಅದೃಷ್ಟವಂತರು ಖುಷಿಯಲ್ಲಿ ಇರುವಂತಹ ಆತ್ಮಿಕ ಗುಲಾಬಿ ಹೂಗಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ. दादियों से सेवा के साथ सब तरफ 108 घंटे योग के भी अच्छे प्रोग्राम चल रहे. ಸೇವೆಯ ಜೊತೆಗೆ ಎಲ್ಲ ಕಡೆಗೂ 108 ಗಂಟೆಗಳ ವಿಶೇಷ ಯೋಗದ ಕಾರ್ಯಕ್ರಮ ನಡೀತಾ ಇದೆ. इस योग ज्वाला से ही ವಿನಾಶ ಜ್ವಾಲಾ ಫೋರ್ಸ್ ಮೇ ಆಯೇಗಿ. ಈ ಯೋಗ ಜ್ವಾಲೆಯಿಂದಲೇ ವಿನಾಶ ಜ್ವಾಲೆ ಪ್ರಜ್ವಲಿತ ಆಗುವುದು. ಯೋಗ ಸೇ ವಿಕರ್ಮ ವಿನಾಶ ಹೋಂಗೆ, ಪಾಪ कर्म का बोझ भस्म होगा. सेवा से पुण्य का खाता जमा होगा और योग ज्वाला से विकर्म भस्म होंगे. साधारण योग से नहीं. ಸೇವೆ ಮಾಡೋದ್ರಿಂದ ಪುಣ್ಯದ ಖಾತೆ ಜಮಾ ಆಗ್ತದೆ. ಯೋಗ ಮಾಡೋದ್ರಿಂದ ವಿಕರ್ಮ ಭಸ್ಮ ಆಗ್ತದೆ. ಆದರೆ ಆ ಯೋಗ ಸಾಧಾರಣ ಯೋಗ ಆಗಿರಬಾರ್ದು, ಜ್ವಾಲಾ ಯೋಗ ಆಗಿರಬೇಕು. योग तो लगाते हैं लेकिन पाप भस्म होने का ज्वाला रूप नहीं है. इसलिए थोड़ा टाइम ख़त्म होता है फिर निकल आता है. इसलिए रावण को देखो, मारते हैं, जलाते हैं, फिर हड्डियाँ भी पानी में डाल देते हैं, बिल्कुल भस्म हो जाए. पिछले संस्कार, कमज़ोर संस्कार बिल्कुल भस्म हो जाए. ಭಸ್ಮ नहीं हुए. ಬಾಬಾ ಹೇಳ್ತಾರೆ, ಈಗ ನೀವು ಯೋಗ ಮಾಡ್ತೀರಿ, ಆದರೆ ಪಾಪಗಳು ಸಂಪೂರ್ಣ ಭಸ್ಮ ಆಗೋದಿಲ್ಲ. ಹೇಗೆ ರಾವಣನನ್ನು ಸುಡ್ತಾರೆ, ಪ್ರತಿ ವರ್ಷ ಸಾಯಿಸ್ತಾರೆ, ಆದರೆ ಮತ್ತೆ ಮತ್ತೆ ವರ್ಷ ವರ್ಷ ರಾವಣ ಬೆಳೀತಾ ಇದ್ದಾನೆ. ಹಾಗೆ ನಿಮ್ಮ ಹಳೆಯ ಸಂಸ್ಕಾರಗಳು, ಹಳೆಯ ಸ್ವಭಾವ ಮತ್ತೆ ಮತ್ತೆ ಪ್ರಕಟ ಆಗ್ತಾ ಇದೆ. ಸಂಪೂರ್ಣ ಭಸ್ಮ ಆಗಿಲ್ಲ. मरते हैं लेकिन भस्म नहीं होते. मरने के बाद फिर जिंदा हो जाते. ಒಮ್ಮೊಮ್ಮೆ ಮಧ್ಯ ಮಧ್ಯ ಬಟ್ಟಿ ಮಾಡ್ತೀರಿ, ಸಾಧಾರಣ ಯೋಗ ಮಾಡ್ತೀರಿ, ಆಗ ನಿಮ್ಮ ಸಂಸ್ಕಾರಗಳು ಸತ್ತಿರ್ತವೆ, ಆದರೆ ಮತ್ತೆ ಅವು ಜೀವಂತ ಆಗ್ತವೆ. संस्कार परिवर्तन से संसार परिवर्तन. अभी संस्कारों की लीला चल रही है. संस्कार बीच बीच में इमर्ज होते हैं ना, नाम निशान खत्म हो जाए. ಹಳೆ ಸಂಸ್ಕಾರಗಳು ಸಂಪೂರ್ಣ ಭಸ್ಮ ಆಗಿಲ್ಲ. ಸಂಸ್ಕಾರ ಪರಿವರ್ತನೆ ಆದಾಗ ಮಾತ್ರ ಸಂಸಾರ ಪರಿವರ್ತನೆ ಆಗುವುದು. ಈ ಸಮಯದಲ್ಲಿ ಎಲ್ಲರ ಹಳೆ ಸಂಸ್ಕಾರಗಳ ಆಟ ನಡೀತಾ ಇದೆ. ಹಳೆ ಸಂಸ್ಕಾರಗಳು ಮಧ್ಯ ಮಧ್ಯದಲ್ಲಿ ಪ್ರಕಟ ಆಗ್ತಾ ಇದ್ದಾವೆ.
ಆದರೆ ಹಳೆ ಸಂಸ್ಕಾರಗಳ ಹೆಸರು ಗುರುತು ಸಹ ಹೋಗಿಬಿಡಬೇಕು. संस्कार परिवर्तन यह विशेष अंडरलाइन की बात है. ಸಂಸ್ಕಾರ ಪರಿವರ್ತನೆಗೆ ವಿಶೇಷ ಗಮನ ಕೊಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಸಂಸ್ಕಾರ ಪರಿವರ್ತನ್ ನಹೀ ಹೈ ತೋ ವ್ಯರ್ಥ ಸಂಕಲ್ಪ ಭಿ. ಸಂಸ್ಕಾರ ಪರಿವರ್ತನೆ ಆಗಿಲ್ಲ ಅಂದರೆ ವ್ಯರ್ಥ ಸಂಕಲ್ಪಗಳು ಬರ್ತವೆ. ವ್ಯರ್ಥ ಸಮಯ ಭಿ ಹೈ, ವ್ಯರ್ಥ ನುಕ್ಸಾನ್ ಭಿ ಹೈ. ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪ ಅಂದರೆ ಸಮಯನೂ ವ್ಯರ್ಥವಾಗ್ತದೆ, ನಿಮಗೆ ನುಕ್ಸಾನ್ ಆಗ್ತದೆ. संस्कार मिलन की महारास गाई हुई, अभी रास होती है, महारास नहीं हुई. ಸಂಸ್ಕಾರ ಮಿಲನದಿಂದ ಮಹಾರಾಸ ಆಗಬೇಕು. ಸಂಸ್ಕಾರ ಮಿಲನದ ಮಹಾರಾಸ ಆಗಬೇಕು. ಅಭಿ ಬರೇ ರಾಸ ಆಗಿದೆ, ಆದರೆ ಮಹಾರಾಸ ಆಗಿಲ್ಲ. अंडरलाइन नहीं है, दृढ़ता नहीं है, अलबेलापन भिन्न भिन्न प्रकार का है. ಎಲ್ಲರ ಸಂಸ್ಕಾರ ಇನ್ನೂ ಒಂದಾಗಿಲ್ಲ. ಯಾಕೆ ಅಂದರೆ ಇನ್ನೂ ಹುಡುಗಾಟಿಕೆತನ ಇದೆ, ಆಲಸ್ಯ ಇದೆ. ಅಚ್ಚ वरदान कर्मयोगी बन, हर संकल्प बोल और कर्म श्रेष्ठ बनाने वाले ನಿರಂತರ ಯೋಗಿ ಭವ. ಕರ್ಮಯೋಗಿಯಾಗಿ ಪ್ರತಿಯೊಂದು ಸಂಕಲ್ಪ, ಶಬ್ದ, ಕರ್ಮ ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳುವಂತಹ ನಿರಂತರ ಯೋಗಿ ಆಗಿರಿ. कर्मयोगी आत्मा का हर कर्म योग युक्त युक्ति युक्त होगा. अगर कोई भी कर्म युक्ति युक्त नहीं होता तो समझो योग युक्त नहीं. कर्मयोगी आत्मನ ಕರ್ಮ ಯೋಗಯುಕ್ತ ಯುಕ್ತಿಯುಕ್ತ ಆಗಿರ್ತದೆ. ಯಾವುದೇ ಕರ್ಮ ಯುಕ್ತಿಯುಕ್ತ ಆಗಿಲ್ಲ ಅಂದರೆ ತಿಳ್ಕೋಬೇಕು ಯೋಗಯುಕ್ತ ಸ್ಥಿತಿ ಇಲ್ಲ ಅಂತ. अगर साधारण व व्यर्थ कर्म हो जाता है तो निरंतर योगी नहीं कहेंगे. ನಿಮ್ಮಿಂದ ಸಾಧಾರಣ ಕರ್ಮ ವ್ಯರ್ಥ ಕರ್ಮ ಆಗ್ತಾ ಇದ್ರೆ ನೀವು ನಿರಂತರ ಯೋಗಿ ಅಲ್ಲ ಅಂತ ಗೊತ್ತಾಗ್ತದೆ. कर्मयोगी अर्थात हर सेकेंड, हर संकल्प, हर बोल ಸದಾ ಶ್ರೇಷ್ಠ. ಕರ್ಮಯೋಗಿ ಅಂದರೆ ನಿಮ್ಮ ಪ್ರತಿಯೊಂದು ಸೆಕೆಂಡ್, ಸಂಕಲ್ಪ, ಶಬ್ದ ಸದಾ ಶ್ರೇಷ್ಠ ಆಗಿರಬೇಕು. श्रेष्ठ कर्म की निशानी है स्वयं भी संतुष्ट और दूसरे भी संतुष्ट. ಶ್ರೇಷ್ಠ ಕರ್ಮದ ಗುರುತಾಗಿದೆ ನೀವು ಸ್ವತಃ ಸಂತುಷ್ಟ ಆಗಬೇಕು ಮತ್ತು ಅನ್ಯರೂ ಸಹ ನಿಮ್ಮಿಂದ ಸಂತುಷ್ಟ ಆಗಬೇಕು. ऐसी आत्मा ही ನಿರಂತರ ಯೋಗಿ ಬಂತಿ. ಅಂತಹ ಆತ್ಮರೇ ನಿರಂತರ ಯೋಗಿ ಆಗಿರುತ್ತಾರೆ. श्लोगन स्वयं प्रिय, लोकप्रिय और प्रभु प्रिय आत्मा ही वरदानी मूर्त है. ಸ್ವಯಂ ಪ್ರಿಯ, ಲೋಕಪ್ರಿಯ ಮತ್ತು ಪ್ರಭು ಪ್ರಿಯ ಆತ್ಮನೇ ವರದಾನಿ ಮೂರ್ತಿ ಆಗಿರುತ್ತಾರೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ.